ಎಲೆಕ್ಟ್ರಾನಿಕ್ ಸಿಟಿ ಜನರಿಗೆ ಮೆಟ್ರೋ ನಿಗಮ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಹಳದಿ ಮಾರ್ಗದ ಸಂಚಾರಕ್ಕೆ ಕೌಂಟ್ಡೌನ್ ಆರಂಭವಾಗಿದ್ದು ಇದೇ ಆಗಸ್ಟ್ 10ರಂದು ಈ ಮಾರ್ಗ ಮೋದಿಯವರಿಂದ ಉದ್ಘಾಟನೆಯಾಗ್ತಾ ಇದೆ. ಹೌದು, ನಮ್ಮ ಮೆಟ್ರೋದ ಹಳದಿ ಮಾರ್ಗದ ಅಂತಿಮ ಹಂತದ ಎಲ್ಲಾ ಪರಿಶೀಲನೆಗಳು ಕೂಡ ನಡೆದಿದ್ದು ಆಗಸ್ಟ್ 10ರಂದು ವಾಣಿಜ್ಯ ಸಂಚಾರ ಆರಂಭವಾಗ್ತಾ ಇದೆ. ಸದ್ಯ ಈ ಮಾರ್ಗಕ್ಕೆ ಬೇಕಾಗುವಂತಹ 4ನೇ ಮೆಟ್ರೋ ರೈಲು ಕೂಡ ನಿರ್ಮಾಣಗೊಂಡು ಈಗಾಗಲೇ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ರವಾನೆಯಾಗಿದೆ. ಸದ್ಯ ಹಳದಿ ಮಾರ್ಗದ ಓಡಾಟಕ್ಕೆ ಬೇಕಾಗುವಂತಹ 4 ಚಾಲಕರಹಿತ ಮೆಟ್ರೋ ರೈಲುಗಳ ಪೈಕಿ ಈಗಾಗಲೇ 3 ರೈಲುಗಳು ಸಿದ್ಧ ಇವೆ. ಇದೀಗ 4ನೇ ರೈಲಿನ 6 ಬೋಗಿಗಳು ಬಂಗಾಳದ ಟಿಟಾಗರ್ ರೈಲ್ವೆ ಸಿಸ್ಟಮ್ ಲಿಮಿಟೆಡ್ನಿಂದ ರವಾನಿಸಲಾಗ್ತಾ ಇದ್ದು ಮುಂದಿನ 2 ವಾರದ ಒಳಗೆ ಈ ರೈಲು ಬೋಗಿಗಳು ಬೆಂಗಳೂರಿಗೆ ತಲುಪಲಿದೆಯಂತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು 3 ಕೋಚ್ಗಳನ್ನು ಕಳಿಸುವಂತಹ ಬದಲಿಗೆ 2 ಕೋಚ್ಗಳನ್ನು ಮಾತ್ರವೇ ಪ್ಯಾಕ್ ಮಾಡಿ ಕಳಿಸಲು ಸಾಧ್ಯವಾಗಿದೆ. ಹೀಗಾಗಿ ಟ್ರೈಲ್ಗಳ ಮೂಲಕ ರಸ್ತೆ ಮಾರ್ಗದಲ್ಲಿ ಬೋಗಿಗಳನ್ನು ರವಾನಿಸಲಾಗ್ತಾ ಇದೆಯಂತೆ. ಇನ್ನು ಬಂದಂತಹ ಬೋಗಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಬಳಿಕ ಕಾರ್ಯಾಚರಣೆಯನ್ನು ಭರಿಸಲಾಗುತ್ತಂತೆ. ಇನ್ನು ಈ ಮಾರ್ಗದ ಮೆಟ್ರೋ ಈಗಾಗಲೇ ಆರಂಭ ಆಗಬೇಕಾಗಿತ್ತು, ಆದರೆ ಮೆಟ್ರೋ ರೈಲಿನ ಕೊರತೆಯ ಹಿನ್ನೆಲೆಯಲ್ಲಿ ಆರಂಭ ಆಗಿರಲಿಲ್ಲ. ಸದ್ಯ ಸಂಚಾರಕ್ಕೆ ಬೇಕಾದಂತಹ 4 ರೈಲುಗಳು ಬಂದಿವೆ. ಅಲ್ಲದೆ ಕಳೆದ ವಾರವೇ ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತರು ಕೂಡ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಕಾರಿಡಾರ್ನ 19.15 ಕಿಲೋಮೀಟರ್ ರಸ್ತೆಯನ್ನ ಪರಿಶೀಲನೆ ಕೂಡ ನಡೆಸಿದ್ದು ಕೆಲವೊಂದು ಸಣ್ಣ ಪುಟ್ಟ ಸರಿಪಡಿಗಳನ್ನ ಮಾಡಿಕೊಳ್ಳುವಂತೆ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಇನ್ನು ಎಲ್ಲ ಅಂದುಕೊಂಡಂತೆ ಆದರೆ ಆಗಸ್ಟ್ 10ರಿಂದಲೇ ಈ ಒಂದು ಮೆಟ್ರೋ ಮಾರ್ಗ ಆರಂಭವಾಗ್ತಾ ಇದೆ. ಇನ್ನು ಪ್ರತಿ 20 ನಿಮಿಷಕ್ಕೆ ಒಂದರಂತೆ 3 ರೈಲುಗಳ ವಾಣಿಜ್ಯ ಸಂಚಾರ ಆರಂಭ ಆಗಲಿದೆಯಂತೆ.